ಸಿಂಹ ರಾಶಿಯವ್ರಿಗೆ ನೋಡೋದಾದ್ರೆ ಒಂದ್ ರೀತಿ ವಿಪರೀತವಾದ ಕನ್ಫ್ಯೂಷನ್ಸ್, ಏನೋ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೋತೀರಾ, ಬಟ್ ಅದು ಆಗ್ತಾ ಇರಲ್ಲ. ಏನೋ ಒಂದು ಡ್ರೈನ್ ಔಟ್ ಆದಂಗೆ ಅಥವಾ ಏನೋ ಒಂದು ವಿಚಾರದಲ್ಲಿ ತುಂಬಾನೇ ಸ್ಟಕ್ ಫೀಲ್ ಆಗ್ತಾ ಇದ್ದೀರಾ. ಅಂಡ್ ಸಿಂಹ ರಾಶಿಯವರು ಈ ಒಂದು ವಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಕೆಲವರು ಬೇಕು ಅಂತಾನೆ ನಿಮ್ಗೆ ಬೆನ್ನು ಚೂರಿ ಆಗ್ತಕ್ಕಂಥದ್ದು ಅಥವಾ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಸಹ ಬರುತ್ತೆ. ಸೊ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಓಕೆ ಈ ಪರ್ಸನ್ ಜೊತೆ ನಾನು ಎಲ್ಲಾನು ಶೇರ್ ಮಾಡ್ತಾ ಇದ್ದೀನಿ, ಬಟ್ ಕೆಲವೊಮ್ಮೆ ಏನಾಗುತ್ತೆ ಆ ಪರ್ಸನ್ ನಿಮ್ಗೆ ಬೆನ್ನು ಚೂರಿ ಹಾಕ್ತಕ್ಕಂಥ ಒಂದು ಸನ್ನಿವೇಶ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಯಾರೇ ಏನೇ ಆಫರ್ ಕೊಟ್ರು ಅಥವಾ ಬಿಸ್ನೆಸ್ ಇರ್ಬೋದು ಅಥವಾ ಇನ್ನೇನಾದ್ರೂ ಒಂದು ವಿಚಾರದಲ್ಲಿ ಏನಾದ್ರು ಆಫರ್ ಕೊಟ್ಟಿದ್ರೆ 2 ಅಲ್ಲ 3 ಅಲ್ಲ 10 ಸಲ ಯೋಚನೆ ಮಾಡಿ ತದನಂತರ ನೀವು ನಿರ್ಧಾರವನ್ನ ತಗೊಳ್ಳಿ. ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಸಡನ್ ಆಗಿ ಮೋಸ ಮಾಡೋರು ಅಥವಾ ಸಡನ್ ಆಗಿ ಈ ವ್ಯಕ್ತಿಗೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ವ್ಯಕ್ತಿ ಸಹ ನಿಮ್ಗೆ ಉಲ್ಟಾ ಹೊಡೆಯುವಂತ ಸಾಧ್ಯತೆ ಇರುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಮೂವ್ಮೆಂಟ್ ಮಾಡಿ. ಅಂಡ್ ನಿಮಗೆ ಏನಾದ್ರು ತುಂಬಾ ಕನ್ಫ್ಯೂಷನ್ಸ್ ಆಗ್ತಾ ಇದೆ, ನನಗೆ ಈ ಒಂದು ವಿಚಾರದಲ್ಲಿ ನನಗೆ ಡಿಸಿಷನ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅನ್ನುವವರು ನಿಮ್ಮ ಗುರುವಿನ ಒಂದು ಗೈಡೆನ್ಸ್ ಅನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಒಳ್ಳೇದಾಗ್ಲಿ ಸಿಂಹರಾಶಿ.